ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಇವತ್ತು ಎರಡು ಪ್ರಮುಖ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಮೇ 20ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಯಾವ ರೀತಿ ನಡೆಯುತ್ತೆ, ಏನು ಉದ್ದೇಶ, ಕನ್ಫರ್ಮ್ ಆಗಿ ಮುಷ್ಕರ ನಡೆಯುತ್ತಾ ಇಲ್ವಾ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ. ಅದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಕ್ಕೆ ಬರೋದಾದ್ರೆ, ಜೈಲಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರಂತೆ ದರ್ಶನ್. ಕಳೆದ 2-3 ದಿನಗಳಿಂದ ನಿದ್ದೆನೇ ಮಾಡ್ತಾ ಇಲ್ವಂತೆ. ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ. ವಾಟ್ ನೆಕ್ಸ್ಟ್, ಏನ್ ಮಾಡಬಹುದು ದರ್ಶನ್, ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ಸಂತೋಷ್ ಕಶ್ಯಪ್. ಸಂತೋಷ್, ಹೇಗಿದ್ದೀರಾ? ಸಂತೋಷ್, ಗಮನಿಸ್ತಾ ಇದ್ದೀವಿ ಏನಾಗ್ತಾ ಇದೆ ರಾಜ್ಯದಲ್ಲಿ, ಒಂದಷ್ಟು ಬೆಳವಣಿಗೆಗಳು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಕ್ಕೆ ಹೋದ್ರೆ ಸಂತೋಷ್, ಮೇ 20ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಸೊ ಯಾಕಂದ್ರೆ ದಿನನಿತ್ಯ ಈ BMTC KSRTC ಬಸ್ಗಳನ್ನ ಅವಲಂಬನೆ ಮಾಡಿರೋರು ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲೂ ಈ ಶಕ್ತಿ ಯೋಜನೆ ಅಂತೂ ಶುರುವಾದ ಮೇಲಂತೂ ಅದಕ್ಕೆ ತುಂಬಾ ಜನ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಜನರಿಗೆ ಗೊಂದಲ ಇರುತ್ತಪ್ಪ, ಏನಪ್ಪ ಇದು ಪದೇ ಪದೇ ಮುಷ್ಕರ ಅಂತಾರೆ, ಪದೇ ಪದೇ ಪ್ರತಿಭಟನೆ ಅಂತಾರೆ, ಏನ್ ಕಾರಣ ಅಂತ ಹೇಳಿ. ಮತ್ತೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಸರ್ಕಾರ ಹಾಗೆ ಸಾರಿಗೆ ನೌಕರರ ನಡುವಿನ ಸಂಘರ್ಷ ಇದು. ನೋಡಿ, ಒಂದ್ ಕಡೆ ಮುಷ್ಕರ ನಡೆಯುತ್ತಾ ಇಲ್ವಾ, ಇವತ್ತು ಸಾಯಂಕಾಲ 5 ಗಂಟೆಯ ಒಳಗಡೆ ಗೊತ್ತಾಗತ್ತೆ. ಬಟ್ ಮುಷ್ಕರ ಮಾಡೋದಕ್ಕಂತೂ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅವರ ಮನವೊಲಿಸುವ ಪ್ರಯತ್ನದಲ್ಲಿ ಸರ್ಕಾರ ಸಕ್ಸಸ್ ಆಗುತ್ತಾ? ಕೇವಲ 12.50% ಅಂದ್ರೆ 12.5% ಅಷ್ಟು ಪರಿಷ್ಕರಣೆ ಮಾಡಿದೆ. ಅವ್ರು ಕೇಳಿದ್ದೆಷ್ಟು? 75% ವೇತನ ಪರಿಷ್ಕರಣೆ ಆಗಬೇಕು. ಯಾಕಂದ್ರೆ ಕಳೆದ ಬಾರಿ 15% ಆಗಿತ್ತಂತೆ, ಅಷ್ಟಾರು ಆಗ್ಬೇಕಲ್ವಾ. 12.5% ಮಾಡಿದ್ದಾರೆ. ಅದರ ಜೊತೆಗೆ 26 ತಿಂಗಳ ಹಿಂಬಾಕಿಯಲ್ಲಿ 450 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 821 ಕೋಟಿ ನೀಡಿ ಬಿಡುಗಡೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. KSRTC BMTC ಬಸ್ಗಳಿರಲ್ಲ. ಒಟ್ಟಾರೆ 4 ನಿಗಮಗಳ BMTC KSRTC ವಾಯುವ್ಯ ಕರ್ನಾಟಕ, NWO KSRTC ಕಲ್ಯಾಣ ಕರ್ನಾಟಕ, KKRTC ಇದೆಲ್ಲವೂ ಕೂಡ ನಿಲ್ಲುವ ಸಾಧ್ಯತೆಗಳಿದೆ. ಸಮಸ್ಯೆ ಇತ್ಯರ್ಥಕ್ಕೆ ಈಗ ಆಲ್ರೆಡಿ ಕಾರ್ಮಿಕ ಇಲಾಖೆ ಮಧ್ಯ ಪ್ರವೇಶ ಕೂಡ ಮಾಡಿದೆ. ಸೊ ಇವತ್ತು ಮಧ್ಯಾಹ್ನ ಏನೋ 3 ಗಂಟೆಗೆ ಮೀಟಿಂಗ್ ಕೂಡ ಇದೆ. ಆ ಮೀಟಿಂಗ್ ಏನಾದ್ರೂ ಸಕ್ಸಸ್ ಆದರೆ 20ನೇ ತಾರೀಕು ಬಂದಿರಲ್ಲ, ಸಾರಿಗೆ ಮುಷ್ಕರ ಇರಲ್ಲ. ಸೊ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಜನ ಬದಲಿ ಮಾರ್ಗವನ್ನ ಅನುಸರಿಸಿಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಇವತ್ತು ಸಂತೋಷ್ ಮಧ್ಯಾಹ್ನ 3 ಗಂಟೆಗೆ 4 ನಿಗಮಗಳ MDಗಳು, ನೌಕರ ಸಂಘಟನೆಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ. ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತಹ ಮಹತ್ವದ ಸಂಧಾನ ಸಭೆ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಸಾರಿಗೆ ನೌಕರರು ಈ ಮೊದಲೇನು ಪ್ರತಿಭಟನೆ ಮಾಡ್ತಾ ಇಲ್ಲ, ಮುಷ್ಕರ ಮಾಡ್ತಾ ಇಲ್ಲ, ಮುಗಿಯದಂತಹ ಕಥೆಯಾಗಿದೆ. ತುಂಬಾ ವರ್ಷಗಳಿಂದ ಇವರು ಇಲಾಖೆ ಎದುರುಗಡೆ ಸಚಿವರಿಗೆ, ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮನವಿಯನ್ನು ಸಲ್ಲಿಸ್ತಾನೆ ಇದ್ದಾರೆ, ಬೇಡಿಕೆ ಪಟ್ಟಿಯನ್ನು ಇಡ್ತಾನೆ ಇದ್ದಾರೆ. ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಇವರು ಮುಷ್ಕರಕ್ಕೆ ಮುಂದಾದ ತಕ್ಷಣ ಇವನ ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾರೆ, ಎಸ್ಮಾ ಜಾರಿ ಮಾಡ್ತಾರೆ, ಜೊತೆಗೆ ಕೆಲಸಕ್ಕೆ ಬರದೇ ಇದ್ರೆ ಕೆಲಸದಿಂದ ತೆಗೆದಾಕ್ತಿವಿ ಅಂತ ಹೇಳ್ತಾರೆ. ಮತ್ತು ನಿಜವಾಗೂ ಹೇಳಬೇಕಂದ್ರೆ ಈ ಇಷ್ಟೆಲ್ಲ ಸರ್ಕಾರಿ ನೌಕರರ ಪೈಕಿ ತುಂಬಾ ಕಷ್ಟಪಟ್ಟು ಅಂತ ಯಾರು ಕೆಲಸ ಮಾಡ್ತಾರೆ ಅಂತಿದ್ರೆ ಅದು ಖಂಡಿತವಾಗಿಯೂ ನೌಕರರು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಹಾಲ್ಟ್ ಇರೋದ್ರಿಂದ ಹಿಡಿದು ಲಾಂಗ್ ಡಿಸ್ಟೆನ್ಸ್ ಎಲ್ಲವೂ ಕೂಡ. ಆದ್ರೆ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಸಂಬಳ ಕೊಡುವಂತಹ ಕೆಲಸ ಆಗ್ತಾ ಇಲ್ಲ. ಪ್ರಮುಖವಾಗಿ ಅವ್ರ ಬೇಡಿಕೆ ಇರುವಂತದ್ದು ನಮ್ಮ ಈ ಒಂದು ಸಂಬಳದ್ದೇನಿದೆ ಅದರ 25% ಕೊಡಿ ಅನ್ನುವಂಥದ್ದೇ ಬೇಡಿಕೆ. ಬಟ್ ಕಳೆದ ಬಾರಿ ಸಂತೋಷ್ 15% ಹೈಕ್ ಮಾಡಿದ್ರು. ಬಟ್ ಈ ಬಾರಿ 12.5% ಹೈಕ್ ಮಾಡಿದ್ದಾರೆ. ಅದರಲ್ಲೂ ಕಟ್ ಮಾಡಿದಿರಲ್ಲ, ಹಿಂಗಾದ್ರೆ ಹೆಂಗೆ? ಮತ್ತೆ ಹಿಂಬಾಕಿನ ರಿಲೀಸ್ ಮಾಡಬೇಕು. 38 ತಿಂಗಳದ ಕೇಳಿದ್ರು 26 ತಿಂಗಳದನ್ನ ಮಾಡಿದ್ದಾರೆ. ಇನ್ನುಳಿದದನ್ನ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದು. ಬಟ್ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ? ಇದೆಲ್ಲವೂ ಕೂಡ ಗ್ಯಾರಂಟಿ ಎಫೆಕ್ಟಾ ಸಂತೋಷ್? ನಿಮ್ಗೆ ಅನ್ಸುತ್ತೆ? ಖಂಡಿತವಾಗಿ ಇವರು ಶಕ್ತಿ ಯೋಜನೆ ಇದ್ರ ಹೊರತು ಮಾತಾಡಬೇಕು ಅಂತಂದ್ರೆ ಬೇರೆ ಬೇರೆ ಯೋಜನೆಗಳಿಗೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಹಣ ಇರುತ್ತೆ.
ಹೌದು. ಸರ್ಕಾರಿ ನೌಕರರು ಕೇಳ್ತಾ ಇರುವಂತ ಮತ್ತು ಇದ್ರ ಜೊತೆಗೆ ಹೇಳ್ಬೇಕಂದ್ರೆ ಇವರಿಗೆ ಆರೋಗ್ಯ ವಿಮೆ ವ್ಯವಸ್ಥೆ ಇಲ್ಲ, ಯಾವುದೇ ತರದ ಪಾಲಿಸೀಸ್ ಇಲ್ಲ, ಇವ್ರಿಗೆ ಹೆಲ್ತ್ ಏನಾರು ಅಫೆಕ್ಟ್ ಆದ್ರೆ, ಏನಾರು ಆಕ್ಸಿಡೆಂಟ್ಸ್ ಆದ್ರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥದ್ದನ್ನ ಜವಾಬ್ದಾರಿ ಹೊರಕ್ಕೆ ಯಾರು ಇಲ್ಲ. ಈ ಮಧ್ಯೆ ಅಟ್ಲೀಸ್ಟ್ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ, ಸಂಬಳ ಕೊಡಿ, 25% ಮಾಡಿ ಅಂತ ಕೇಳ್ತಾ ಇದ್ರು, ಕೊಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇದು ಸರ್ಕಾರದ ಹತ್ರ ಹಣ ಇಲ್ಲದೆ ಇರುವಂತಹ ಪರಿಣಾಮವ, ಈ ಶಕ್ತಿ ಯೋಜನೆ ಅನೌನ್ಸ್ ಮಾಡಿ ಅಟ್ಲೀಸ್ಟ್ ಅದರ 50% ಕಟ್ ಆಫ್ ಮಾಡಿ ಏನಾದ್ರೂ ನಿರ್ಧಾರ ಕೈಗೊಳ್ಳುವಂಥದ್ದನ್ನು ಯೋಚನೆ ಮಾಡಬಹುದಾ ಸರ್ಕಾರ? ಅದನ್ನು ಕೂಡ ಮುಂದಾಗ್ತಾ ಇಲ್ಲ ಸಚಿವರಾಗ್ಲಿ. ಈಗ ಕಾರ್ಮಿಕ ಇಲಾಖೆಯನ್ನು ಎಂಟ್ರಿ ಕೊಟ್ಟಿದೆ, MD-ಗಳೇನೋ ಭಾಗಿಯಾಗ್ತಾರಂತೆ ಇವತ್ತಿನ ಸಭೆಯಲ್ಲಿ. ಏನ್ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ ಒಟ್ಟಾರೆ, ಬಟ್ ಸ್ಟಿಲ್ 26 ತಿಂಗಳ ಹಿಂಬಾಕಿ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಅವ್ರಿಗೆ ಅನ್ಯಾಯನೇ ಅಲ್ವಾ ಅಂತ, ನಷ್ಟ ಅವ್ರು ದುಡ್ದಿರೋ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಇದ್ರ ಜೊತೆಗೆ 38 ತಿಂಗಳದ ಅವ್ರು ಡಿಮ್ಯಾಂಡ್ ಮಾಡಿದ್ರು, ಕೊಡ್ತಾ ಇಲ್ಲ ಅದನ್ನ. ಹೀಗಾಗಿ ಏನ್ ನಿರ್ಧಾರ ಕೈಗೊಳ್ತಾರೆ? 15% ಮಾಡಿದ್ದವರು ಅಟ್ಲೀಸ್ಟ್ ಅದಕ್ಕಿಂತ ಇನ್ನೊಂದು 2% ಜಾಸ್ತಿ ಮಾಡಿದ್ರು ಕೂಡ ದುಡ್ಡಿಲ್ಲ ಅಂತ ಏನಾದ್ರು ತೋರಿಸ್ಕೊಳ್ತಾ ಇದಾರೆ ಹಾಗಾದ್ರೆ ಸರ್ಕಾರ ಅಂತ ನಾವು ರಾಘವೇಂದ್ರ ರೆಡ್ಡಿ ಸರ್ನ ಕೇಳ್ಬೇಕು. ಏನ್ ಸರ್ ಯಾಕಿಂಗ್ ಆಗ್ತಾ ಇದೆ, ಇದೆಲ್ಲ ಶಕ್ತಿ ಯೋಜನೆ ಎಫೆಕ್ಟಾ? ಫ್ರೀ ಬಸ್ ಕೊಟ್ಬಿಟ್ಟು ನೀವು ಈ ರೀತಿ ಫ್ರೀ ಬಸ್ ಕೊಟ್ಟು ಜನ ಓಡಾಡ್ತಿದ್ದಾರೆ ಫ್ರೀ ಆಗಿ, ಪಾಪ ಅಲ್ಲಿ ಕೆಲಸ ಮಾಡೋ ಕೆಲ್ಸಗಾರರ ಕತೆ ಏನಾಗ್ಬೇಕು? ಅವರು ನಿದ್ದೆ ಬಿಟ್ಕೊಂಡು, ಫ್ಯಾಮಿಲಿ ಬಿಟ್ಕೊಂಡು, ಹಗಲು ರಾತ್ರಿ ಬಸ್ ಓಡಿಸ್ಕೊಂಡು, ಬಸ್ಸಲ್ಲಿ ಇತ್ಕೊಂಡು ಕೆಲಸ ಮಾಡ್ತಾರೆ. ಅವ್ರು ಕೇಳ್ತಾ ಇರೋದು ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿ, ಕಳೆದ ಬಾರಿ ಮಾಡಿದಿರಲ್ಲ ಅಷ್ಟೇ ಮಾಡಿ ಅಂತ ಕೇಳಿದ್ರು, ಅಷ್ಟು ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು? ನಿಜ ನಿಜ. ಮತ್ತು ಈ ಬಾರಿ ಇವ್ರು ಹೇಳ್ತಾ ಇದಾರಂತೆ ಎಸ್ಮಾ ಜಾರಿ ಕೂಡ ನಾವು ಹೆದರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ತನಕ ಅವ್ರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿದ್ದು ಸರ್ಕಾರ, ಪ್ರೈವೇಟ್ ಡ್ರೈವರ್ಸ್ ನ ಕರ್ಸ್ಕೊಂಡ್ಬಿಡ್ತೀವಿ, ನಾವು ಬಸ್ ಓಡಿಸ್ತೀವಿ ಅಂತ ನಾವು ಹೇಳಿದ್ದಾರೆ. ಹಿಂದೆ ಅದನ್ನ ಮಾಡಿದ್ದಾರೆ. ಹೀಗಾಗಿ ಈ ಸಲ ನೀವು ಎಸ್ಮಾದ್ರೂ ಜಾರಿ ಮಾಡಿ, ನಮ್ಮನ್ನ ಕೆಲಸದಿಂದ ಆದ್ರೂ ಕಿತ್ತು ಹಾಕಿ, ನಮ್ಗೆ ಈ ಬಾರಿ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದಂತೆ ಕಾಣ್ತಾ ಇದ್ದಾರೆ. ಜೊತೆಗೆ ಇವ್ರು ಎಸ್ಮಾದ್ರೂ ಜಾರಿ ಮಾಡ್ಕೊಳ್ಳಿ, ನಮಗೆ ಈ ಬಾರಿ ಏನೇ ಆದ್ರೂ ಇವತ್ತಿನ ಸಂಧಾನ ಸಭೆ ವಿಫಲ ಆಗಬಿಟ್ರೆ ಖಂಡಿತವಾಗಿಯೂ ಬಸ್ ಮುಷ್ಕರ ಆಗೋದಂತೂ ಸಂಶಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ಅದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ 12.5% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಆದ್ರೆ ಸಾರಿಗೆ ನೌಕರರು ಬೇಡಿಕೆ ಇಟ್ಟಿರೋದು 25%. ಆದ್ರೆ ಈ ಆದೇಶಕ್ಕೆ ಒಪ್ಪಿಲ್ಲ. ನಾನು ಆಗ್ಲೇ ಹೇಳಿದಾಗೆ ಈ ಹಿಂದೆ 15% ಹೆಚ್ಚಳ ಮಾಡಿತ್ತು ಸರ್ಕಾರ. ಈ ಬಾರಿ ಅದಕ್ಕಿಂತಲೂ ಕಡಿಮೆ ಮಾಡೋದಕ್ಕೇನೆ ಸಾರಿಗೆ ನೌಕರರು ರೊಚ್ಚಿಗೆದ್ದಿರೋದು. ಮತ್ತು ಹಿಂಬಾಕಿ ಹಣ ನೋಡಿ, 38 ತಿಂಗಳ ಬದಲಿಗೆ 26 ತಿಂಗಳ ಹಿಂಬಾಕಿ ವೇತನ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ. ಹೌದು, ಆದೇಶ ಮಾಡಿರೋದು. ಎಲ್ಲಾ ಕಾರಣಗಳಿಂದ ಮುಷ್ಕರ ಅನಿವಾರ್ಯ. ಅಂದ್ರೆ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದೇ ಈಗಿರುವಂತಹ ಪಾಯಿಂಟ್. ಆ ಮನವೊಲಿಕೆಗೆ ಸಾರಿಗೆ ನೌಕರರು ಬರ್ತಾರಾ? ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂತಿರೋ MD-ಗಳು ಒಪ್ಪಿದ್ರು ಇವ್ರು ಒಪ್ಪಬೇಕಲ್ಲ ಅನ್ನೋದೇ ಪಾಯಿಂಟ್ ಅಲ್ವಾ? ನೋಡಿ, ಸಮಸ್ಯೆ ಇತ್ಯರ್ಥಕ್ಕೆ ಮಧ್ಯಪ್ರವೇಶ ಮಾಡಿದೆ ಕಾರ್ಮಿಕ ಇಲಾಖೆ. ಇವತ್ತು ಸಾರಿಗೆ ನಿಗಮ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಭೆ ಕೂಡ ಇದೆ. 4 ನಿಗಮ MD-ಗಳು, ನೌಕರರ ಸಂಘಟನೆಗಳು ಭಾಗಿಯಾಗ್ತಾ ಇದ್ದಾವೆ. ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತಹ ಮಹತ್ವದ ಸಂಧಾನ ಸಭೆ. ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ ಸಂತೋಷ್? 20ನೇ ತಾರೀಕು ಕಾಂಗ್ರೆಸ್ನ 3 ವರ್ಷದ ಸಾಧನಾ ಸಮಾವೇಶನ. ಅದು ಆ ಸಾಧನಾ ಸಮಾವೇಶ ಇತ್ತು ತುಮಕೂರಲ್ಲಿ. ಎಲ್ಲಾ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದು ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ಮುಷ್ಕರಕ್ಕೆ ಹೆದ್ರು ಬಿಟ್ಟು 19ನೇ ತಾರೀಕಿಗೆ ಈಗ ನಡೀತಾ ಇದೆ ಆ ಕಾರ್ಯಕ್ರಮ. ಅಯ್ಯೋ ಏನಾಗ್ಬಿಡುತ್ತೋ ಏನು ಅಂತ ಹೇಳಿ ನಾಳೆ. ಸೊ ಹಂಗಾಗಿ ಈಗೇನಾದ್ರೂ ಸಾರಿಗೆ ನೌಕರರು ಒಪ್ಕೊಂಡು ಕ್ಯಾನ್ಸಲ್ ಮಾಡ್ತಾರೆ, 20ಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಬಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಳ್ಳುತ್ತೆ ಮೇ 20ಕ್ಕೆ. ಇಂಥ ಸಂದರ್ಭದಲ್ಲಿ ಇವರ ವೈಫಲ್ಯವನ್ನ ಎತ್ತಿ ಹಿಡಿಯುವಂತಹ ಕೆಲಸವಾಗ್ತಾ ಇದೆ. ಹೌದು. ಆಮೇಲೆ ಈ ನೌಕರರು ಇದಕ್ಕೆ ಸಂಬಂಧಪಟ್ಟಂತವ್ರು ಏನ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿಗೆ ಮುತ್ತಿಗೆ ಹಾಕೋಣ ನಾವು ಅಂತ ಹೇಳಿ ಸಮಾವೇಶಕ್ಕೆ ಮುತ್ತಿಗೆ ಹಾಕೋಣ, ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ, ಹಿಂಗಿದ್ದಾಗ್ಲೇ ನಮ್ಮ ಸಮಸ್ಯೆ ಬಗೆಹರಿಯೋದು ಅಂತೇನೋ ಕೂಡ ಪ್ಲಾನ್ ಮಾಡಿದ್ರು. ಅವ್ರು ಯಾವಾಗ ಈ ಪ್ಲಾನ್ ಮಾಡಿದ್ರು ಇದೆಲ್ಲ ಗೊತ್ತಾಯ್ತು. ಇದಕ್ಕೆ ಹೆದರ್ಕೊಂಡು 20ನೇ ತಾರೀಕು ಇದ್ದಂತಹ ಸಾಧನಾ ಸಮಾವೇಶ 19ನೇ ತಾರೀಕಿಗೆ ಆಗಿದೆ. ಇವ್ರು ಬಿಡ್ತಾರ? ಇಲ್ಲ, ನಾವು 19ರಿಂದಾನೇ ಶುರು ಮಾಡ್ತೀವಿ ಅಂತಿದ್ದಾರೆ. ಸೊ ಹಂಗಾಗಿ ಹೆಂಗಾಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿ. ಯಾವ ಮುಖ ಬಿಟ್ಕೊಂಡು ಸಾಧನಾ ಸಮಾವೇಶ ಮಾಡ್ತಾರೆ? ಏನ್ ಹೇಳ್ತಾರೆ ಸಮಾವೇಶದಲ್ಲಿ? ಹೇಳ್ಕೊಳ್ಳೋದೇ ನಮ್ಮ ಗ್ಯಾರಂಟಿ ಯೋಜನೆ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಜನಗಳಿಗೆ ಅಂತ. ನಿಮ್ ಶಕ್ತಿ ಯೋಜನೆನೇನೋ ಮಹಿಳೆಯರು ಬಳಸ್ಕೊಂಡಿದ್ದಾರೆ, ಒಪ್ಕೋಣ ಸ್ವಾಮಿ. ಆದ್ರೆ ಅದ್ರಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೆ ಸರಿಯಾಗಿ ಸಂಬಳ ಕೊಡಕ್ಕಾಗ್ತಾ ಇಲ್ಲ, ಅವರ ಧ್ವನಿಯನ್ನ ಕೇಳಕ್ಕಾಗ್ತಾ ಇಲ್ಲ, ಅವರ ಸಮಸ್ಯೆಯನ್ನು ಬಗೆಹರಿಸಕ್ಕಾಗ್ತಾ ಇಲ್ಲ. ಅವರೇ ದುಡ್ದಿರುವಂತಹ ದುಡ್ಡನ್ನ ಹಿಂಬಾಕಿ ಉಳಿಸ್ಕೊಂಡು ಅದರಲ್ಲಿ ಕೆಲವು ಕೊಟ್ಟು ಕೆಲವು ಕೊಡದೆ
ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ವಲ್ಲ, ಮಿನಿಮಮ್ ಅಟ್ಲೀಸ್ಟ್ ಅವ್ರು ಕೇಳ್ತಾ ಇದಾರಲ್ಲ, ಕಷ್ಟಪಟ್ಟು ದುಡಿತಾ ಇದೀವಿ ಅದರ ಸಂಬಳ ಕೊಡಿ ಅಂತ, ಅದನ್ನು ಕೊಡಕ್ಕಾಗ್ತಾ ಇಲ್ಲ. ಅದನ್ನೇ ನಿನ್ನೆ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರ ಬರೀ ಜಂಬ ಕೊಚ್ಕೊಳ್ಳುತ್ತೆ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಅಯ್ಯೋ ಗ್ಯಾರಂಟಿಯಿಂದ ಜನರು ಬಾಳು ಬೆಳಕಾಗ್ಬಿಟ್ಟಿದೆ, ಜನರಿಗೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ, ಬನ್ರಿ ನಮ್ಮ ಮನೆ ಹತ್ರ ಗೊತ್ತಾಗುತ್ತೆ ನಿಮ್ಗೆ ಗ್ಯಾರಂಟಿಯಿಂದ ಜನ ಎಷ್ಟು ರೋಸತ್ ಹೋಗಿದ್ದಾರೆ ಗೊತ್ತಾಗುತ್ತೆ, ಜನರ ಸಮಸ್ಯೆ ಎಷ್ಟಿದೆ ಅಂತ. ಜನ ನಿಂಬಳಿ ಕೇಳ್ತಾ ಇಲ್ಲ, ನನ್ನ ಹತ್ರ ಬರ್ತಾ ಇದ್ದಾರೆ ಜನ ಅಂತನೂ ಕೂಡ ಹೇಳಿದ್ರು. ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದ್ ರೀತಿ ಮುಜುಗರ, ಇಷ್ಟೆಲ್ಲಾ ಪ್ರೊಟೆಸ್ಟ್ಗಳನ್ನ ಇಟ್ಕೊಂಡು ಏನ್ ಸಾಧನಾ ಸಮಾವೇಶ ಹೆಸರು ಚೇಂಜ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಆ ಸಾಧನಾ ಸಮಾವೇಶ ಅನ್ನೋ ಹೆಸರನ್ನ ಚೇಂಜ್ ಮಾಡಿದ್ರೆ ಇದೆಲ್ಲ ಒಂದ್ ಕಡೆ ಈಗ ಇವ್ರಿಗೆ ಹಿನ್ನಡೆ ಆಗ್ಬಿಡುತ್ತಾ ಕಾಂಗ್ರೆಸ್ನವರಿಗೆ ಅಂತ. ಖಂಡಿತ ಈ ತರದ ಸಂದರ್ಭದಲ್ಲಿ ಈ ತರ ಜನಗಳು ಇವ್ರ ವಿರುದ್ಧ ರೊಚ್ಚಿಗೇಳ್ತಾ ಇರುವಂತದ್ದು, ಪ್ರತಿಭಟಿಸ್ತಾ ಇರುವಂತದ್ದು, ಇದೊಂದು ರೀತಿಯಲ್ಲಿ ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ, ಮಾಧ್ಯಮಗಳಲ್ಲಿ ಬಂದೇ ಬರುತ್ತೆ. ಹೀಗಾಗಿ ಇದೆಲ್ಲ ಒಂದ್ ಕಡೆ ಹಿನ್ನಡೆದ ಹೆಂಗ್ ನಾಯಕರು ಇದನ್ನ ಸರಿದೂಗಿಸ್ಕೊಂಡು ಹೋಗ್ತಾರೆ, ಅದನ್ನು ಸಮರ್ಥಿಸ್ಕೊಳ್ತಾರೆ. ಈಗ ನೋಡಿ, ಈಗ ಈ ಹಿನ್ನಡೆ ಆಗುತ್ತೆ, ಇದೇನಾದ್ರೂ ಮುಷ್ಕರ ಆದ್ರೆ ಬಂದ್ ಆಗ್ಬಿಟ್ರೆ ನಮಗ್ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ, ಇನ್ಯಾವ ಮುಖ ಇಟ್ಕೊಂಡು ಅವ್ರಿಗೆ ದೊಡ್ಡದಾಗಿ ಭಾಷಣ ಮಾಡ್ತಾರೆ ಲಕ್ಷಾಂತರ ಜನರ ಮುಂದೆ ಬೇಸಿಕ್ ಪ್ರಶ್ನೆ, ಅದಕ್ಕೇನೆ ಸಂಧಾನ ಸಭೆ ಮಾಡ್ತಾ ಇರೋದು. ಅಲ್ಲ, ಡು ಯು ಥಿಂಕ್ ಈ ಶಕ್ತಿ ಯೋಜನೆ ಆದ್ಮೇಲೂ ಸಾರಿಗೆ ಇಲಾಖೆ ಅಥವಾ ಸರ್ಕಾರದ ಬೊಕ್ಕಸ ಬರಬೇಕಾದಂತಹ ರೀತಿಯಲ್ಲಿ ಆದಾಯ ಬಂದು ಚೆನ್ನಾಗಿ ನಡೀತಿದೆ ಅಂತ ಅನ್ಸತ್ತಾ ನಿಮಗೆ? ಯಾವ್ದು ಅಲ್ಲ ಸಂತೋಷ್, ಈಗ ಒಟ್ಟು 5 ಗ್ಯಾರಂಟಿಗಳಿಗೆ ಎಷ್ಟು ಕೋಟಿ ಬೇಕು ಹೇಳಿ? 56,000 ಕೋಟಿಗಿಂತ ಜಾಸ್ತಿ ಬೇಕಾಗುತ್ತೆ. ಅಲ್ಲ, ಪರ್ಟಿಕ್ಯುಲರ್ಲಿ ಟಾಕಿಂಗ್ ಅಬೌಟ್ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಆದ್ಮೇಲಿಂದ ಸರಿ, ಯಾಕಂದ್ರೆ ಆದಾಯ ಇದ್ದಿದ್ದೇ ಅದರಲ್ಲಿ ಹೆಚ್ಚಾಗಿ, ಅದರಲ್ಲೇ ಕಡಿತ ಆಗಿರೋದ್ರಿಂದ ಇವ್ರಿಗೆ ಇಲ್ಲಿ ಸಂಬಳ ಕೊಡೋದಕ್ಕೆ ಇಷ್ಟೊಂದು ಇದ್ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೇನೇನೆ ಈಗ ನಾವು ರಾಮಲಿಂಗಾರೆಡ್ಡಿ ಸರ್ನೇ ಪ್ರಶ್ನೆ ಮಾಡ್ಬೇಕು, ಸರ್ ಈ ಶಕ್ತಿ ಯೋಜನೆ ಎಫೆಕ್ಟ್ ಇದು 15% ಆದ್ರೂ ಮಾಡಿದ್ರಿ? ಯಾಕಂದ್ರೆ ರಾಮಲಿಂಗಾರೆಡ್ಡಿ ಸರ್ ಮೊದಲನೇ ಬಾರಿಗೆ ಸಾರಿಗೆ ಸಚಿವರಾಗ್ತಾ ಇಲ್ಲ, ಅವರು ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಆ ಸಾರಿಗೆ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಹೆಸರು ಪಡ್ಕೊಂಡವ್ರು. ಬಟ್ ಈ ಶಕ್ತಿ ಯೋಜನೆ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ಡೋಲಾಮಾನವಾಗಿದ್ಯಾ ಅನ್ನುವಂಥದ್ದು. ಯಾಕಂದ್ರೆ 15ರಿಂದ 12.5%ಗೆ ಇವ್ರು ಕಡಿತ ಮಾಡ್ತಾರೆ. ಪಾಪ ಅವ್ರ ದುಡ್ಡನ್ನ ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ ಹಿಂಬಾಕಿ ಹಣವನ್ನ ಅಂತ ಹೇಳಿದ್ರೆ ಇದೆಲ್ಲ ಶಕ್ತಿ ಯೋಜನೆ ಎಫೆಕ್ಟೇ. ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಹೌದು, ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕರೆಂಟ್ ಬಿಲ್ ನೋಡಿ, ನೀವು ಹೋದ್ ತಿಂಗಳು ಕರೆಂಟ್ ಬಿಲ್ ನ ಅಬ್ಸರ್ವ್ ಮಾಡಿ ಸಂತೋಷ್, 1 to 2 ಬಂದಿದೆ. ಅಂದ್ರೆ ಜನ, ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ, ಹೆಂಗಂದ್ರೆ ನಮ್ಮನೆ ಕರೆಂಟ್ ಬಿಲ್ ಹೋದ್ಸಲ 1,000 ರೂಪಾಯಿ ಬಂದಿತ್ತಪ್ಪ, ಈ ಸಲ ನಂಗೆ 2,000 ರೂಪಾಯಿ ಬಂದಿದೆ, ನಿಮ್ದು ಹಂಗೆ ಬಂದಿದ್ಯಾ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಇದೆಲ್ಲವೂ ಗ್ಯಾರಂಟಿಯ ಎಫೆಕ್ಟ್. ಈ ಕೈಯಲ್ಲಿ ಕೊಟ್ಬಿಟ್ಟು ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ಳುವಂತ ನಾವೆಲ್ಲವೂ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ, ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ಕೊಳ್ತೀವಿ. ಅದನ್ನೇನೆ ಈಗ ಈ ಸಾಧನಾ ಸಮಾವೇಶದ ಉದ್ದೇಶವೂ ಅದನ್ನೇ. 3 ವರ್ಷ ನಾವ್ ಹೆಂಗೆಂಗೋ ಮಾಡಿ ಸರ್ಕಾರ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ಹೌದು, ಇನ್ನಿರೋದು 2 ವರ್ಷ. ಸೊ ಹಂಗೂ ಹಿಂಗೂ ಮಾಡಿ ನಾವು ಮಾಡ್ಬಿಡ್ತೀವಿ, ಅದಾದ್ಮೇಲೆ ಮತ್ತೂ ನಮ್ಗೆ 135 ಕೊಟ್ಬಿಡಿ ಅಂತ ಜನರ ಮುಂದೆ ಹೋಗ್ತಿರೋದು. ಬಟ್ ಜನ ಏನ್ ದಡ್ರಲ್ಲ, ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ ಗ್ಯಾರಂಟಿನೂ ಸಾಕು, ನೀವು ಸಾಕು ಅಂತ ಹೇಳಿ ಜನ ಕೈ ಮುಗಿತಾ ಇದ್ದಾರೆ. ಈಗ ಇವತ್ತಾಗುವಂತಹ ಸಂಧಾನ ಸಭೆಯಲ್ಲಿ MDಗಳು ನೌಕರರ ಪರವಾಗಿರುವಂತಹ ಬೇಡಿಕೆಯ ಪಟ್ಟಿಯನ್ನೇ ಇಟ್ಕೊಂಡು ಈಗ ಸರ್ಕಾರದ ಮುಂದೆ ಹೋಗ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಅವರು ಒಪ್ಪಿಸ್ಬಿಟ್ರೆ ಸಂಧಾನ ಸಭೆಯಲ್ಲಿ ಇವರೊಂದಷ್ಟಕ್ಕೆ ಒಪ್ಕೊಂಡು ಮತ್ತದ್ರಲ್ಲಿ ಏನಾದ್ರು ವಿರೋಧ ಬಂದ್ರೆ ಅಂತ ನನ್ನ ಅಭಿಪ್ರಾಯ, ಸಂಧಾನ ಸಭೆ ಸಫಲ ಅಂತೂ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಾರಿಗೆ ನೌಕರು ನೀವು ಹೇಳ್ದಂಗೆ ಎಸ್ಮಾನಾದ್ರೂ ಜಾರಿ ಮಾಡ್ಲಿ, ಮತ್ತೊಂದು ಮಾಡ್ಲಿ, ಕಿತ್ತಾಕಿದ್ರು ಪರವಾಗಿಲ್ಲ, ನಾವೇನ್ ಬೇಡಿಕೆ ಇಟ್ಟಿದೀವಿ ಅದು ಈಡೇರೋವರೆಗೂ ಕೂಡ ನಾವಿಟ್ಟ ಹೆಜ್ಜೆ ನಾವು ಹಿಂದಿಡಲ್ಲ ಅಂತ ನಿರ್ಧಾರ ಮಾಡಿರೋದ್ರಿಂದ ಈ ಸಂಧಾನ ಸಭೆ ವಿಫಲ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇದೆ. ಅಂಡ್ ಮೋರ್ ಓವರ್ ಪೂರ್ಣಿಮಾ ಮ್ಯಾಮ್, ಇಲ್ಲಿ ತನಕ ಈ ಒಗ್ಗಟ್ಟು ಅನ್ನುವಂಥದ್ದು ನೌಕರರಲ್ಲಿ ಬಂದಿರುವಂತಹ ಪ್ರಶ್ನೆ. ಹೌದು, ಕೆಲವರು ಎಸ್ಮಾಗ್ ಹೆದರ್ಕೊಂಡು ಬಂದು ಅನೌನ್ಸ್ ಮಾಡ್ತಾರೆ, ಅನಿರ್ದಿಷ್ಟಾವಧಿ ನೆಕ್ಸ್ಟ್ ಡೇನೇ ಹೋಗಿ ಹಾಜರಾಗಿರ್ತಾರೆ. ಈಗ ಅವ್ರಿಗೂ ಬಹಳಷ್ಟು ಅನಿವಾರ್ಯದ ಪರಿಸ್ಥಿತಿ ಇರುತ್ತೆ. ಇಡೀ ಫ್ಯಾಮಿಲಿ ಅವ್ರೊಬ್ಬರಿಂದ ನಡೀತಾ ಇರುತ್ತೆ. ಎಷ್ಟೋ ಜನ ಪಾಪ ಹಳ್ಳಿಯಿಂದ ಬಂದಿರ್ತಾರೆ, ಒಂದ್ ಡ್ರೈವರ್ ಕೆಲ್ಸಕ್ಕೋ ಕಂಡಕ್ಟರ್ ಕೆಲ್ಸಕ್ಕೋ ಬಂದಿರ್ತಾರೆ, ಅಥವಾ ಬೇರೆ ಏನಾದ್ರೂ ವರ್ಕ್ ಮಾಡ್ತಾ ಇರ್ತಾರೆ. ಎಲ್ಲಿ ಕೆಲಸ ಹೋಗ್ಬಿಡುತ್ತಪ್ಪ ಅನ್ನೋ ಭಯ. ಒಂದಷ್ಟು ಜನ ಇದನ್ನ ಬಿಟ್ಟು ನಾನು ಬೇರೆ ಮಾಡ್ತೀನಿ ಅಂತ ಇದ್ದವರು
ಹೌದು ಓಕೆ ನಾನು ಒಂದು ತಿಂಗಳು ಕೆಲಸ ಇಲ್ಲ ಅಂದ್ರೂ ಇರ್ತೀನಿ ಅನ್ನೋರು ಇರ್ತಾರೆ. ಬಟ್ ಒಂದ್ 15 ದಿನ ಕಷ್ಟ ಅಲ್ಲ, 2 ದಿನ ಕಷ್ಟ ಆದ್ರೂ ಎಷ್ಟೋ ಜನಕ್ಕೆ ಬದುಕೋದಕ್ಕೆ ಆಗಲ್ಲ. ಸೊ ಅಂತವ್ರು ಅನಿವಾರ್ಯ ಪರಿಸ್ಥಿತಿಯಿಂದ ಅಯ್ಯೋ ಯಾರೋ ಏನೋ ಮಾಡ್ತಾರಪ್ಪ ನಾವು ಹೋಗೋಣ ನಮ್ಗೆ ಯಾಕೆ ಬೇಕು ಅನ್ನೋರು ಕೂಡ ಬರ್ತಾರೆ. ವಾಟ್ ಡು ಯು ಥಿಂಕ್ ಈ ಸಲ ಏನಾಗಬಹುದು ಅಂತ? ಹೌದು, ನೋಡೋಣ 3 ಗಂಟೆಯ ನಂತರ ಆ ಸಂಧಾನ ಸಭೆ ಸಫಲ ಆಗುತ್ತಾ ವಿಫಲ ಆಗುತ್ತಾ ಅನ್ನೋದ್ರ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೊಡೋಣ ನಾವು ಸಂತೋಷ್, ಏನಾಗುತ್ತೆ ಅನ್ನೋದನ್ನ.